ಒಂದಿಟ್ಟು ಚರ್ಚಾಸ್ಪದವಾಗುವಂಥ ವಿಷಯ ಏನಪ್ಪ ಅಂತಂದ್ರೆ ರೈತಗೆ 1 ಎಕರೆಗೆ 40,000 ಅಷ್ಟು ಕೊಡೋಕ್ಕೆ ಸಾಧ್ಯ ಆಗ್ತದೆ ಶೂನ್ಯ ಬಡ್ಡಿ ದರದಲ್ಲೇ ಅನ್ನುವಂಥ ಮಾತನ್ನು. ಅಂದ್ರೆ ಅದಕ್ಕೆ ಹೆಚ್ಚಿಕೊಳ್ಳಿಕ್ಕೆ ಆಗೋದಿಲ್ಲ ಅಂತೇಳಿ ರೈತರ ಬೇಡಿಕೆ ಏನದಪ್ಪ ನಿಮ್ಗೆ ಗೊತ್ತದೆ. ಈಗಾಗಲೇ ರೈತರು ಅದರಲ್ಲಿ ಮುಖ್ಯವಾಗಿ ಶಶಿಕಾಂತ್ ಗುರೂಜಿ ಆಗಿರ್ಬೋದು, ಚೋನಪ್ಪ ಪೂಜಾರಿ ಅವರಾಗಿರ್ಬೋದು, ವಿಶೇಷವಾಗಿ ಗುರ್ಲಾಪುರದ ಮೂಮೆಂಟ್ದಲ್ಲಿ ಭಾಗವಹಿಸಿದಂಥ ಎಲ್ಲ ರೈತರು ಅವ್ರ ಬೇಡಿಕೆ ಏನಪ್ಪ ಅಂದರೆ ಮಿನಿಮಮ್ 1 ಲಕ್ಷ ಕೊಡ್ರಿ ಅಂತೇಳಿ. ಮತ್ತು ನಮ್ಮ ಇದೇ ಒಂದು ಹೇಸಿತರ ಮೂಲಕ ನಡೆದಾಗ ನಮ್ಮ ವಕೀಲರಾದಂಥ ಗುಂಡಣ್ಣ ಕಮತೆಯವರಂತೆ ಸ್ಪಷ್ಟವಾಗಿ 82,000 ಕೊಡ್ಲಿಕ್ಕೆ ಬರ್ತದಂತ ಅಪೆಕ್ಸ್ ಬ್ಯಾಂಕ್ ಅದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ತೋರಿಸಿದ್ರು. ಅದ್ರ ಬಗ್ಗೆ ಚರ್ಚೆಗೆ ಬರಲಿಲ್ಲ. ಅದಕ್ಕೆ ಇವತ್ತು ಏನಪ್ಪ ಅಂತಂದ್ರೆ 82,000ವರೆಗೆ ಕೊಡ್ಲಿಕ್ಕೆ ಸಾಧ್ಯತೆ ಎಕರೆ ಕಬ್ಬಿಗೆ ಅಂತೇಳಿ. ಅದರ ಜೊಲ್ಲೆ ಅವರು ಆ ಸಂದರ್ಭದಲ್ಲಿ ಮಾತಾಡಿದ್ದು 40,000 ಪ್ಲಸ್ ಏನಪ್ಪ ಅಂತಂದ್ರೆ ಈ ಒಂದು 82,000 ಆಯಿತು, 1 ಲಕ್ಷ ಆಯಿತು ಕೊಡ್ಲಿಕ್ಕೆ ನಮಗೆ ಡೈರೆಕ್ಷನ್ಸ್ ಇಲ್ಲ, ಅದು ನಬಾರ್ಡಾಗಲಿ ಇನ್ನುಳಿದಾಗಲಿ ಇಲ್ಲ ಅನ್ನೋ ಮಾತನ್ನು ಸೂಕ್ಷ್ಮವಾಗಿ ಮಾತಾಡೆ, ಅದು ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಮಾತಾಡಿದ್ರು. ಇನ್ನು ಇದು ನಮ್ಮ ರೈತ ಸಂಘದ ಮುಂದೆ, ರೈತ ಹೋರಾಟದ ಮುಂದೆ ಒಂದು ಸವಾಲಿದೆ. ಯಾಕಪ್ಪ ಸಾಧ್ಯ ಇಲ್ಲ ಅನ್ನುವಂಥದ್ದು. 1 ಎಕರೆ ಭೂಮಿ ಬೆಲೆ ಮತ್ತು ಇವ್ರು ಕೊಡ್ತಿರೋದು 1 ಲಕ್ಷ, ಇವು 1,40,000 ಇಷ್ಟು ಕೊಡೋದ್ರಿಂದ ರೈತಗೆ ಅನುಕೂಲ ಆಗ್ತದೇನು ಅಂತೇಳಿ. ಮತ್ತು ಇದೇ ಸಂದರ್ಭದಲ್ಲೇ ಇನ್ನೊಂದು 2-3 ಮಾತು ಮಾತಾಡಿದ್ರು ಅವರು ಮ್ಯಾನೇಜ್ಮೆಂಟ್ದ ಪರವಾಗಿ ನಮ್ಮ ಜೊಲ್ಲೆಯವರು. ಇಲ್ಲ, ಈಗ 3,300 ಕೊಟ್ಟಂಥ ಬೆಲೆ